ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಿಮಗೆಲ್ಲ ಗೊತ್ತಿರ್ಬೋದು ಏನಂತಂದರೆ, ಕೆಲವು ವಾರಗಳ ಹಿಂದೆ ಕ್ವಶನ್ ಪೇಪರ್ನ ಬಿಟ್ಟಿದ್ರು. ಅದರಲ್ಲಿ 12th ಕ್ವಶನ್ ನೋಡಿ ಏನಂತಂದರೆ, ಎಕ್ಸ್ಪ್ರೆಷನ್ ಅನ್ನೋ ಟಾಪಿಕ್ ಇದೆ, ಹೌದಾ? ಇದು 2 ಮಾರ್ಕ್ಸಿಗೆ ಕ್ಯಾರಿ ಆಗುತ್ತೆ. ಸೊ ಇದನ್ನು ಹೇಗೆ ಬರಿಬೇಕು ಅನ್ನೋದು ಡಿಸ್ಕಸ್ ಮಾಡೋಣ. ಸೊ ವಿತೌಟ್ ಟೇಕಿಂಗ್ ಮಚ್ ಟೈಮ್ ವಿಲ್ ಸ್ಟಾರ್ಟ್ ಡೈರೆಕ್ಟ್ಲಿ ದ ಟಾಪಿಕ್. ನೋಡಿ, ಫಸ್ಟ್ ಒನ್ ಏನಂದ್ರೆ, ಶರಣ್ ವಾಂಟೆಡ್ ಟು ಪರ್ಚೇಸ್ ಅ ಮೊಬೈಲ್ ಫೋನ್. ಶರಣ ಏನ್ ಮಾಡ್ತಾನೆ ಅಂದ್ರೆ, ಮೊಬೈಲ್ ಅನ್ನ ತಗೋಬೇಕಂತ ಅನ್ಕೊಂಡಿರ್ತಾನೆ. ಅವಾಗ ಯೂಸ್ವಲ್ ಆಗಿ ಅವನ ಫ್ರೆಂಡ್ಸ್ ಸಾಕಷ್ಟು ಸಜೆಷನ್ ಕೊಡ್ತಾರೆ, ಹೌದಾ? ಆ ಒಂದು ಮೂಮೆಂಟ್ ಒಳಗೆ ಅವ್ನಿಗೆ ಏನ್ ಡಿಸಿಷನ್ ತಗೋಬೇಕಂತ ಆಗೋದಿಲ್ಲ ಅವ್ರು ಹೇಳಿದ್ರಿಂದ. ಸೊ ಕೊನೆಗೆ ಹಿ ವಾಸ್ ಏನ್ ಬರುತ್ತೆ ಇಲ್ಲಿ, ಹಿ ವಾಸ್ ಇನ್ ಅ ಫಿಕ್ಸ್ ಅಂತ ತಗೊಳ್ಳೇಬೇಕು, ಬಟ್ ಯಾವ್ದಂತ ಗೊತ್ತಿಲ್ಲ. ಅದಕ್ಕೆ ಹಿ ವಾಸ್ ಇನ್ ಅ ಫಿಕ್ಸ್ ಅಂತೇಳಿ ನಾವಿಲ್ಲಿ ಎಕ್ಸ್ಪ್ರೆಷನ್ ಅನ್ನ ಬಳಕೆ ಮಾಡ್ಕೋಬಹುದು. ಹಿ ವಾಸ್ ಇನ್ ಅ ಫಿಕ್ಸ್. ಓಕೆ, ಅವಾಗ ಹೀಸ್ ಮದರ್ ಆಸ್ಕ್ ಹಿಮ್ ಟು ಸ್ಪೀಕ್ ಟು ಹಿಸ್ ಆಂಟ್ ಅಂತಂದ್ರೆ, ಆಗಿನ ಒಂದು ಸಂದರ್ಭ ಹೀಸ್ ಮದರ್ ಆಸ್ಕ್ಡ್, ಅವಂಗೆ ಕೇಳ್ತಾಳೆ ಏನಂತಂದ್ರೆ, ನೀನು ನಿಮ್ಮ ಆಂಟ್ ಕಡೆ ಸ್ವಲ್ಪ ಡಿಸ್ಕಸ್ ಮಾಡು, ಯು ಹ್ಯಾವ್ ಟು ಸ್ಪೀಕ್. ಅಂಡ್ ಯಾರ್, ಬಿಕಾಸ್ ದ ರೀಸನ್ ಇಸ್ ದಟ್ ಆಸ್ ಶಿ ವಾಸ್ ಡ್ಯಾಶ್ ಇನ್ ಮ್ಯಾಟರ್, ಶಿ ವಾಸ್ ವೆಲ್ ವರ್ಸ್. ಸೆಕೆಂಡ್ ಇಲ್ಲಿ ಅಂದ್ರೆ ವೆಲ್ ವರ್ಡ್ ಸೆಕೆಂಡ್ ಆನ್ಸರ್. ಹೀಗಂದ್ರೆ ಏನು ಅಂತ ಅರೈಸ್ ಆಗ್ಬೋದು. ಹೀಗಂತಂದ್ರೆ ಅವಳಿಗೆ ಅದ್ರ ಬಗ್ಗೆ ಜ್ಞಾನ ಇದೆ, ಮೊಬೈಲ್ ಬಗ್ಗೆ ಸ್ವಲ್ಪ ಗಮನ ಇದೆ, ಅದ್ರ ಬಗ್ಗೆ ಏನಾದರೂ ಸ್ವಲ್ಪ ಗೊತ್ತಿದೆ, ಅದಕ್ಕಾಗಿ ಅವಳ ಬಗ್ಗೆ ಕೇಳು ಅಂತೇಳಿ ಸೊ ಹೀಸ್ ಮದರ್ ಕೇಳ್ತಾಳೆ. ಏನು ಯಾರು ಹೇಳ್ತಾಳೆ, ಅವನಿಗೆ ಹೇಳ್ತಾಳೆ. ಸೊ ಹಿಯರ್ ವೆಲ್ ವರ್ಸ್ಡ್ ಅಂತೇಳಿ ಸೆಕೆಂಡ್ ಬರೆದ್ರೆ ಫಸ್ಟ್ ಒನ್ ಫಿಕ್ಸ್ ಅಂತ ಬರಿಬೇಕು. ಹಾಗಿದ್ರೆ ಸೆಕೆಂಡ್ ಒನ್ ನೋಡೋಣ. ದ ಪ್ಲಾಂಟೇಶನ್ ಇಂಪ್ರೂವ್ ಡ್ರಾಸ್ಟಿಕಲಿ ವಿತ್ ಅರೈವಲ್ ಆಫ್ ದ ಗಾರ್ಡನರ್. ಇದೇನಂತಂದ್ರೆ ಯಾವ್ದು ಲೆಸನ್, ಗಾರ್ಡನರ್ ಲೆಸನ್, ಹೌದಾ? ನಿಮಗೆ ಗೊತ್ತಿರಬೇಕಲ್ಲಿ ಆ ಗಾರ್ಡನರ್ ಯಾವಾಗ ಬರ್ತಾನಲ್ಲ ಅವಾಗ ಏನಾಗತ್ತೆ, ಸಾಕಷ್ಟು ಬದಲಾವಣೆಗಳಾಗ್ತವೆ, ಒಳ್ಳೇದಾಗ್ತವೆ. ಅಂದ್ರೆ ಸಾಕಷ್ಟು ಫಾರ್ಮ್ ಹೌಸ್ ಇರ್ಬೋದು, ಅಲ್ಲಿ ಎಷ್ಟೋ ಬದಲಾವಣೆಗಳು ಅಂದ್ರೆ ಒಳ್ಳೆ ರೀತಿ ಬದಲಾವಣೆ ಆಗ್ಲಿಕ್ಕೆ ಶುರು ಆಗ್ತವೆ. ಬಟ್ ಅಟ್ ದ ಸೇಮ್ ಟೈಮ್ ದ ಓನರ್, ಹೌದಾ, ಓನರ್ ಏನ್ ಮಾಡ್ತಾನೆ ಅಂದ್ರೆ, ಈ ಗಾರ್ಡನರ್ ಎಲ್ಲಾ ಕೆಲಸವನ್ನ ನಿಭಾಯಿಸ್ತಾ ಇರುವುದರಿಂದ ಓನರ್ ಬಿಕೇಮ್ ಲೇಜಿ, ಹೌದಾ? ಓನರ್ ಸಂಪೂರ್ಣವಾಗಿ ಲೇಜಿ ಆಗಿಬಿಡ್ತಾನೆ. ಆ್ಯಂಡ್ ಇಲ್ಲಿ ಏನ್ ಬರೀಬೇಕು ಎಕ್ಸ್ಪ್ರೆಷನ್ ಅಂತಂದ್ರೆ, ಶೀಡ್ ಅವೇ. ಸೊ ಫಸ್ಟ್ ಆನ್ಸರ್ ಇಸ್ ವಾಟ್, ಶೀಡ್ ಅವೇ ಅಂತೇಳಿ ನಾವು ಬರಿಬೇಕಾಗತ್ತೆ. ಸೊ ದಿಸ್ ಈಸ್ ವಾಟ್ ಶೀಡ್ ಅವೇ ಅಂದ್ರೆ ನಿಮಗೆ ಗೊತ್ತಾಗಬೇಕು. ಈ ಶೀಡ್ ಅವೇ ಅಂತಂದ್ರೆ ಏನಂತಂದ್ರೆ, ಹಿ ಎಸ್ಕೇಪ್ಡ್ ಫ್ರಮ್ ದ ಹಾರ್ಡ್ ವರ್ಕ್. ಏನು ವರ್ಕ್ ಮಾಡ್ತಿರ್ತಾನಲ್ಲ ಯಾರು, ಓನರು, ಅದರಿಂದ ಎಸ್ಕೇಪ್ ಆದ ಅಂತಂದಾಗೆ. ನಾವು ನೆಕ್ಸ್ಟ್ ಒನ್, ಹಾರ್ಡ್ ವರ್ಕ್ ಅನ್ನ ಎಸ್ಕೇಪ್ ಆದ. ಹಿ ಇಂಜಲ್ಡ್ ಹಿಮ್ಸೆಲ್ಫ್. ಇಂಜಲ್ಡ್ ಹಿಮ್ಸೆಲ್ಫ್ ಅಂತಂದ್ರೆ ಏನಂತಂದ್ರೆ, ಪಾಲ್ಗೊಳ್ತಾನೆ. ಏನ್ ಪಾಲ್ಗೊಳ್ತಾನೆ ಅಂದ್ರೆ, ಆಲ್ ಸಾರ್ಟ್ ಆಫ್ ವೈಸಿಸ್ ಅಂತಂದ್ರೆ ಒಂಥರ ದುರ್ಗುಣಗಳು, ಕೆಟ್ಟ ಗುಣಗಳು ಅಂತ ಹೇಳ್ತೇವೆ, ಹೌದಾ? ಅದರಲ್ಲಿ ಪಾಲ್ ಆಗಿ ಈ ಹೊಲದ ಬಗ್ಗೆ ಅಥವಾ ತನ್ನ ಫಾರ್ಮ್ ಹೌಸ್ ಬಗ್ಗೆ ಸಂಪೂರ್ಣವಾಗಿ ನೆಗ್ಲಿಜೆನ್ಸ್ ಮಾಡಿಬಿಡ್ತಾನೆ. ಅವಾಗ ದ ಓನರ್ ವೈಫ್ ವಾಸ್ ವರೀಡ್ ದಟ್ ದೇರ್ ಲೈಫ್ ವಾಸ್ ಗ್ರಾಜುವಲಿ. ಇದರ ಆನ್ಸರು ಸೆಕೆಂಡ್ ಒನ್ ಇಸ್ ವಾಟ್, ಗೆಟ್ಟಿಂಗ್ ಔಟ್ ಆಫ್ ಹ್ಯಾಂಡ್ ಅಂತಂದ್ರೆ, ಏನು ತಮ್ಮ ಒಂದು ಓನ್ ಏನೋ ಪೂರ್ತಿ ಲೈಫ್ ಏನು ಹೋಗ್ತಾ ಇತ್ತಲ್ಲ ಅದೆಲ್ಲ ಸ್ವಲ್ಪ ಏನಾದರೂ ಕೈ ತಪ್ಪಿ ಹೋಗ್ತಾ ಇದೆ ಅಂದ್ರೆ, ತನ್ನ ಒಂದು ಹಸ್ಬೆಂಡ್ ಗಂಡ ಸರಿಯಾಗಿ ದಾರಿ ತಪ್ಪಿ ಹೋಗ್ತಾ ಇರೋದ್ರಿಂದ ತಮ್ಮ ಜೀವನ ಎಲ್ಲೋ ಕೈ ತಪ್ಪಿ ಹೋಗ್ತಾ ಇದೆ ಅಂತ ಫೀಲ್ ಆಗುತ್ತೆ. ಸೊ ದಿಸ್ ಈಸ್ ವಾಟ್. ಸೊ ನಮಗೆ ಹಿಂಗೆ ಎಕ್ಸ್ಪ್ರೆಷನ್ ಕೊಟ್ಟಾಗ ಬರೀಲಿಕ್ಕೆ ಬರಬೇಕು, ಹೌದಾ? ನೆಕ್ಸ್ಟ್ ನೋಡಿ, ದ ಟೆಲಿಫೋನ್ಸ್ ಆರ್ ಸಿಚುವೇಟೆಡ್ ಆನ್ ದ ಟೇಬಲ್ ಆರ್ ಅ ಕೌಂಟರ್ ಇನ್ ಜಪಾನ್. ಎನಿಬಡಿ ಕ್ಯಾನ್, ಎನಿ ಪಾಸರ್ ಬೈ ಕುಡ್. ಏನಿದು ಫಸ್ಟ್ ಆನ್ಸರ್ ಅಂದ್ರೆ ಲಿಸನ್ ಇನ್. ನಿಮಗೆಲ್ಲ ಗೊತ್ತಿರಬೇಕು, ಈ ಲೆಸನ್ದಲ್ಲಿ ಇದು ಕೂಡ ಟೆಕ್ಸ್ಟ್ ಒಳಗಿನೇ ತಗೊಂಡ್ರು. ಯೂಸ್ವಲಿ ನಿಮ್ಗೆ ಕೂಡ ಟೆಕ್ಸ್ಟ್ ಅಲ್ಲಿ ಕೇಳ್ತಾನೆ. ಅಂದ್ರೆ ಆಗಿನ ಸಂದರ್ಭದಲ್ಲಿ ಇದರಲ್ಲಿ ಏನಾಗುತ್ತಂದ್ರೆ, ಟೆಲಿಫೋನ್ ಎಲ್ಲೆಲ್ಲಿ ಇರ್ತಾ ಇದ್ದು, ಟೇಬಲ್ ಮೇಲೆ ಅಥವಾ ಕೌಂಟರ್ ಜಪಾನ್ದಲ್ಲಿ ಇರ್ತಾ ಇದ್ದು. ಯಾಕಂತಂದ್ರೆ ಆಗಿನ ಸಂದರ್ಭ ಒಳಗ ಎನಿ ಪಾಸರ್ ಬೈ ಕುಡ್ ಲಿಸನ್ ಇಟ್ ಬಟ್ ನೋ ಬಡಿ ಡಸ್. ಯಾರು ಕೂಡ ಕೇಳ್ತಿರಕ್ಕಿಲ್ಲ. ಅಂದ್ರೆ ನೋಡಿ ಹೆಂಗಿರತ್ತೆ ಆ ಮೂಮೆಂಟ್. ಇಲ್ಲಿ ನಾವು ಯಾವ್ದಾದ್ರು ಇದ್ರ ಗೋಡೆಗೆ ಕೂಡ ಕಿವಿ ಇದೆ ಅಂತ ಹೇಳ್ತೇವೆ, ಇಲ್ಲೆಲ್ಲರೂ ಕೇಳ್ತಾರೆ, ಬಟ್ ಅಲ್ಲಿ ಯಾರು ಇನ್ನೊಬ್ರು ವಿಷಯಗಳನ್ನ ಕೇಳೋದಿಲ್ಲ ಅಂತಂದಂಗೆ. ಅಂಡ್ ಯಟ್ ಸೊ ನೋ ಬಡಿ ಡಸ್, ಯಾರು ಕೇಳೋದಿಲ್ಲ. ದ ಟೆಲಿಫೋನ್ ರಿಸೀವ್ ಕ್ಯಾನ್ ಬಿ, ಹೌದಾ? ರಿಸೀವರ್ ಕ್ಯಾನ್ ಬಿ ಏನಂತಂದ್ರೆ ಒನ್ಸ್ ಕ್ಯಾಸಲ್. ಸೊ ಹಿಯರ್ ದಿಸ್ ಈಸ್ ವಾಟ್, ಹಿಯರ್ ಒನ್ಸ್ ಕ್ಯಾಸಲ್ ಅಂದ್ರೆ ಭದ್ರಕೋಟೆ ಇದ್ದಂಗೆ. ಏನು ಭದ್ರಕೋಟೆ ಇದ್ದಂಗೆ, ರಿಸೀವರ್ ಅಂದ್ರೆ ಯಾರು ಕೂಡ ಕೇಳುವ ಹಾಗಿಲ್ಲ, ಅಂದ್ರೆ ತಮ್ಮ ಪಾಡಿಗೆ ತಾವಷ್ಟೇ ಮಾತಾಡ್ತಾರೆ, ಇನ್ನೊಬ್ಬರ ಬಗ್ಗೆ ಯಾರು ಭಾಗವಹಿಸುತ್ತಿಲ್ಲ ಅಂತಂದಂಗೆ. ಓಕೆ, ನಾವು ವುಮೆನ್ ನೋ. ಇದು ನೋಡಿ ಒಂದು ಶಿವ ಬರೆದಿರುವಂತ ಲೆಸನ್, ಅದರಾಗೆ ತೆಗೆದುಕೊಂಡ ಒಂದು ಟಾಪಿಕ್. ವುಮೆನ್ ನ್ಯೂ ಏನು, ದ ಫಸ್ಟ್ ಆನ್ಸರ್ ದ್ಯಾಟ್ ಅಂತ ತಗೋತೀವಿ. ದ ರಿಯಲ್ ವ್ಯಾಲ್ಯೂ ಆಫ್ ಫಾರೆಸ್ಟ್ ವಾಸ್ ನಾಟ್ ಟಿಂಬರ್ ಫ್ರಮ್ ಡೆಡ್ ಟ್ರೀ ಬಟ್
ಸೆಕೆಂಡ್ ಆನ್ಸರ್ ಇಸ್ ಬಟ್ ದ ಸ್ಪ್ರಿಂಗ್ ಆ್ಯಂಡ್ ದ ಸ್ಟ್ರೀಮ್ಸ್ ಫುಡ್ ಇಲ್ಲೇನು ಫಾರ್ ದೇರ್ ಕ್ಯಾಟಲ್ ಆ್ಯಂಡ್ ಫ್ಯೂವಲ್ ಫಾರ್ ದ ಹರ್ಸ್. ನೋಡಿ ಸಿಂಪಲ್ ಟಾಕ್ ಇರುತ್ತೆ, ಈ ರೀತಿ ನಮಗೆ ಬರಲಿಕ್ಕೆ ಬರಬೇಕು. ದಿಸ್ ಈಸ್ ಕಾಲ್ಡ್ ಆಸ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ, ಹೌದಾ. ನೆಕ್ಸ್ಟ್ ನೋಡಿ, ಇದು ಸೆಕೆಂಡ್ ಲೆಸನ್. ದಿಸ್ ಟು ಡಿಯರ್ ದ ಕ್ರಿಮಿನಲ್ ಸೇಡ್ ದ್ಯಾಟ್ ರೂಲ್ಸ್ ಆಫ್ ಮೊನಾಕೊ ಹ್ಯಾಡ್ ರ್ಯೂನ್ಡ್ ಅಂತಂದ್ರೆ ಹಾಳಾಗು, ಅವನತಿ ಅಂತಂದಂಗೆ. ಸೊ ಮೊನಾಕೊ ಹ್ಯಾಡ್ ರೂಲ್ಡ್ ಹಿಸ್ ಕ್ಯಾರೆಕ್ಟರ್. ಯಾರ್ದು? ಕ್ರಿಮಿನಲ್ ಕ್ಯಾರೆಕ್ಟರ್, ಹೌದಾ. ಪೀಪಲ್ ವುಡ್, ಏನಿದ್ರೆ ಆನ್ಸರು? ಪೀಪಲ್ ವುಡ್ ಟರ್ನ್ ದೇರ್ ಬ್ಯಾಕ್ಸ್. ದಿಸ್ ಈಸ್ ಫಸ್ಟ್ ಒನ್. ಟರ್ನ್ ದೇರ್ ಬ್ಯಾಕ್ ಆನ್ ಹಿಮ್ ಅಂಡ್ ಎಡಿಷನ್ ಈ ಹ್ಯಾಡ್ ಗಾಟ್ ಔಟ್ ಆಫ್ ದ ವೇ ಅಂತಂದ್ರೆ ಆಗಿನ ಸಂದರ್ಭದಲ್ಲಿ ಇವನ ಹೊರಗೆ ಹಾಕ್ಬೇಕಂತ ಬಯಸ್ತಾರೆ. ಯಾರು? ಅಲ್ಲಿ ಮಿನಿಸ್ಟರ್ ಬಂತು, ಕಿಂಗ್ ಬಂತು, ಯಾರನ್ನ? ಕ್ರಿಮಿನಲ್ನ. ಅವಾಗ ಏನ್ ಹೇಳ್ತಾನೆ, ನಾನೇನಾದ್ರು ಹೊರಗೆ ಹೋದೆ ಅಂತಂದ್ರೆ ಈಗ ನಂಗೆ ಯಾರೂ ಕೆಲಸ ಕೊಡೋದಿಲ್ಲ. ದೇ ಟರ್ನ್ ದೇರ್ ಬ್ಯಾಕ್ಸ್ ಅಂತ ನನಗೆ ಭುಜವನ್ನ ತೋರಿಸ್ತಾರೆ ಅಂತಂದ್ರೆ ನೋ ಬಡಿ ವಿಲ್ ಎಕ್ಸೆಪ್ಟ್ ಏನೋ ಮೀ. ಯಾರು ಕೂಡ ನನಗೆ ಅವಕಾಶ ಕೊಡೋದಿಲ್ಲ ಕೆಲಸ ಮಾಡಲಿಕ್ಕೆ. ಅದು ಕೊನೆಗೆ ಏನಂತಂದ್ರೆ ಈ ಹ್ಯಾಡ್ ಗಾಟ್ ಔಟ್ ಆಫ್ ದ ವೇ ಅಂತ, ನನಗೆ ಯಾರು ಅವಕಾಶ ಕೊಡೋದಿಲ್ಲ, ನಾನು ಹೊರಗೆ ಬರಲೇಬೇಕು ಅಂತ ಈ ರೀತಿ ಹೇಳಿ. ಸೊ ಹಿಯರ್ ಸೆಕೆಂಡ್ ಆನ್ಸರ್ ಇಸ್ ವಾಟ್? ಔಟ್ ಆಫ್ ದ ವೇ. ನೆಕ್ಸ್ಟ್ ಒನ್ ಇಲ್ಲಿ ನೋಡಿ, ಶೀಲಾ ರಾಣಿ ಚುಂಕತ್ ಇನ್ಕ್ಲೂಡೆಡ್ ಮೊಬಿಲಿಟಿ, ಚಲನಶೀಲತೆ ಅಂದಾಗ ಫಸ್ಟ್ ಒನ್ ಆನ್ಸರು ಆಸ್ ಎ ಪಾರ್ಟ್ ಆಫ್. ನೆಕ್ಸ್ಟ್ ಒನ್ ದ ನಿಯೋ ಸೈಕ್ಲಿಸ್ಟ್, ಇದರ ಆನ್ಸರು ಟರ್ನ್ ಡಿಪಿಯರ್ ಅಂತ ಮಾಡಬೇಕು. ವೆರಿ ಸಿಂಪಲ್ ಟಾಪಿಕ್, ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನಾನು.